ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಮತ್ತು ಪೃಥ್ವಿರಾಜ್ ಸುಕುಮಾರನ್ ಅಭಿನಯದ ಎಲ್2 ಎಂಪುರಾನ್ ಸಿನಿಮಾ ಮಾರ್ಚ್ 27ರಂದು ತೆರೆಕಂಡು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ರಿಲೀಸ್ ಆದ 2ನೇ ದಿನದಲ್ಲಿ 100 ಕೋಟಿ ಬಾಚಿಕೊಂಡಿದ್ದು ಬಾಕ್ಸ್ ಆಫೀಸ್ ಸೇರಿದೆ. ಇದೇ ಖುಷಿಯಲ್ಲಿದ್ದ ಚಿತ್ರತಂಡಕ್ಕೆ ಶಾಕ್ ದೊರೆತಿದೆ. ಎಲ್2 ಎಂಪುರಾನ್ ಸಿನಿಮಾ ತೆರೆಕಂಡ 3ನೇ ದಿನವೇ ವಿವಾದದ ಸುಳಿಯಲ್ಲಿ ಸಿಲುಕಿದೆ. ಈ ಚಿತ್ರದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು 2002ರಲ್ಲಿ ನಡೆದಂತಹ ಗುಜರಾತ್ ಗಲಭೆಗಳನ್ನ ಬಿಂಬಿಸುವ ಕೆಲವು ದೃಶ್ಯಗಳನ್ನ ಪ್ರಯೋಗಿಸಲಾಗಿದೆ. ಈ ದೃಶ್ಯಗಳಲ್ಲಿ ಗುಜರಾತ್ ಗಲಭೆಯನ್ನು ತಿರುಚಲಾಗಿದೆ ಹಾಗೂ ಬಾಬಾ ಬಜರಂಗಿ ಹೆಸರನ್ನ ಬಳಕೆ ಮಾಡಲಾಗಿದೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ರಾಜಕೀಯವಾಗಿ ಚರ್ಚೆಗಳು ಜೋರಾಗಿ ನಡೀತಾ ಇವೆ. ಬಿಜೆಪಿ ಸಿನಿಮಾವನ್ನ ವಿರೋಧಿಸ್ತಾ ಇದ್ರೆ ಇತ್ತ ಕಾಂಗ್ರೆಸ್ ಸಿನಿಮಾದಲ್ಲಿ ಸತ್ಯವನ್ನೇ ತೋರಿಸಲಾಗಿದೆ, ವಾಸ್ತವವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಈ ಚರ್ಚೆಗಳು ತೀಕ್ಷ್ಣ ಸ್ವರೂಪವನ್ನ ಪಡೆದುಕೊಳ್ತಾ ಇರುವ ಬೆನ್ನಲ್ಲೇ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಎಂಪುರಾನ್ ಚಿತ್ರದ 17 ಸೀನ್ಗಳಿಗೆ ಕತ್ತರಿ ಹಾಕುವಂತೆ ಸೂಚಿಸಿದೆ. ಅದರಂತೆ ಕೇರಳದ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಕಚೇರಿ ಚಿತ್ರವನ್ನ ಪರಿಶೀಲಿಸಿದ್ದು 17 ಬದಲಾವಣೆಗಳನ್ನ ಮಾಡುವಂತೆ ಹೇಳಿದೆ. ಇದಕ್ಕೆ ಚಿತ್ರತಂಡ ಒಪ್ಪಿಗೆಯನ್ನ ಸೂಚಿಸಿದ್ದು, ಚಿತ್ರದಲ್ಲಿರುವ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಗಲಭೆಗಳನ್ನ ಉಲ್ಲೇಖಿಸುವ ದೃಶ್ಯಗಳಿಗೆ ಕತ್ತರಿ ಹಾಕಲಾಗುವುದು, ಬಾಬಾ ಬಜರಂಗಿ ಹೆಸರನ್ನ ಬದಲಾಯಿಸಲಾಗುವುದು ಮತ್ತು ಕೆಲವು ಸಂಭಾಷಣೆಗಳನ್ನ ಮ್ಯೂಟ್ ಮಾಡಲಾಗುವುದು ಅಂತ ಹೇಳಿದೆ. ಈ ಎಲ್ಲಾ ಬದಲಾವಣೆಗಳನ್ನು ಮಾಡಿದ ಬಳಿಕ ಚಿತ್ರದ ಎಡಿಟೆಡ್ ವರ್ಷನ್ ಸೋಮವಾರ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ. ಆದ್ರೆ ಮೋಹನ್ ಲಾಲ್ ಒಬ್ರು ಖ್ಯಾತ ನಟ, ನಿರ್ಮಾಪಕ. ಅನೇಕ ದಶಕಗಳಿಂದ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಹಲವು ರೀತಿಯ ಚಿತ್ರಗಳನ್ನು ಮಾಡಿ ಜನರಿಗೆ ಉತ್ತಮ ಸಂದೇಶ ಕೊಡ್ತಾ ಇರುವ ಇವರು ಇಂತಹ ಚಿತ್ರವನ್ನ ಹೇಗೆ ಒಪ್ಕೊಂಡ್ರು? ಅನುಭವಿ ಕಲಾವಿದರಾಗಿರುವ ಇವರಿಗೆ ಈ ಚಿತ್ರ ಅದರಲ್ಲಿರುವ ಕತೆ ವ್ಯತಿರಿಕ್ತ ಪರಿಣಾಮವನ್ನ ಉಂಟು ಮಾಡಬಲ್ಲದು ಎನ್ನುವ ಯೋಚನೆ ಕೂಡ ಮಾಡಲಿಲ್ಲ. ಪ್ರಚಾರಕ್ಕಾಗಿ ಇಂತಹ ಚಿತ್ರವನ್ನ ಒಪ್ಪಿಕೊಂಡ್ರು. ಈ ರೀತಿಯಾಗಿ ಮೋಹನ್ ಲಾಲ್ ಅವರ ಮೇಲೆ ಟೀಕೆಗಳು ಕೇಳಿಬಂದ್ವು. ಅಷ್ಟೇ ಅಲ್ಲ, ಅವರು ಹಿಂದೂ ವಿರೋಧಿ, ಮೋಹನ್ ಲಾಲ್ ಅಲ್ಲ ಮೋಹನ್ ಹಲಾಲ್ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಮೋಹನ್ ಲಾಲ್ ಅವರು ಅಭಿಮಾನಿಗಳಿಗೆ ಕ್ಷಮೆ ಕೋರಿದ್ದಾರೆ. ಲೂಸಿಫರ್ನ 2ನೇ ಭಾಗವಾದ ಎಂಪುರಾನ್ ಚಿತ್ರದಲ್ಲಿ ಹೊರಹೊಮ್ಮಿದ ಕೆಲವು ರಾಜಕೀಯ, ಸಾಮಾಜಿಕ ವಿಷಯಗಳು ನನ್ನ ಅನೇಕ ಅಭಿಮಾನಿಗಳಿಗೆ ನಿರಾಸೆ ತರಿಸಿದೆ. ಕಲಾವಿದನಾಗಿ ನನ್ನ ಯಾವುದೇ ಚಲನಚಿತ್ರಗಳು ರಾಜಕೀಯ ಚಳುವಳಿ, ಪರಿಕಲ್ಪನೆ ಅಥವಾ ಧರ್ಮದ ಬಗ್ಗೆ ದ್ವೇಷ ಭಾವನೆ ಮೂಡಿಸದಂತೆ ನೋಡಿಕೊಳ್ಳೋದು ನನ್ನ ಕರ್ತವ್ಯ. ಹಾಗಾಗಿ ಎಂಪುರಾನ್ ತಂಡದ ಪರವಾಗಿ ನನ್ನ ಅಭಿಮಾನಿಗಳಿಗೆ ಕ್ಷಮೆ ಕೇಳ್ತೇನೆ. ಈ ಚಿತ್ರಕ್ಕಾಗಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಹಾಗಾಗಿ ಧಕ್ಕೆ ತರುವ ಕೆಲ ದೃಶ್ಯಗಳನ್ನು ತೆಗೆದುಹಾಕಲು ಚಿತ್ರತಂಡ ನಿರ್ಧರಿಸಿದೆ ಅಂತ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ.